ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. NMMS ಪರೀಕ್ಷೆ 2022-23ನೇ ಶೈಕ್ಷಣಿಕ ವರ್ಷದಲ್ಲಿ ನಡೆಯಲಿದೆ. NMMS ಪರೀಕ್ಷೆಯಲ್ಲಿ ಎರಡು ಪತ್ರಿಕೆಗಳಿರ್ತವೆ. ಮೊದಲನೇದು GMAT, ಎರಡನೇದು SAT ಅಂತ. ಆ SAT ಅಲ್ಲಿ 3 ವಿಷಯಗಳಿರ್ತವೆ: ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಗಣಿತ. ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದಿಂದ 35 ಪ್ರಶ್ನೆಗಳು ಬಂದರೆ ಗಣಿತದಿಂದ 30 ಪ್ರಶ್ನೆಗಳು ಬರ್ತವೆ. ಇಲ್ಲಿ 5ನೇ ಪಾಠ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಅಂತಕ್ಕಂಥ 3ನೇ ಭಾಗದಲ್ಲಿ ಒಂದು 16 ಕ್ವಶನ್ಸ್ಗಳನ್ನು ತಂದಿದ್ದೀನಿ. ಇದಕ್ಕಿಂತ ಮುಂಚೆ ನಾವುಗಳು ಮೊದಲ 2 ಭಾಗದಲ್ಲಿ ಒಟ್ಟು 45 ಕ್ವಶನ್ಸ್ಗಳನ್ನು ಕವರ್ ಮಾಡಿದ್ದೀವಿ. 45 ಕ್ವಶನ್ಸ್. ಇದು ಲಾಸ್ಟ್ ಪಾರ್ಟ್ ಇದೆ. ಸೊ ಇಲ್ಲಿ 16 ಪ್ರಶ್ನೆಗಳಿದ್ದಾವೆ. ಒಟ್ಟಾರೆಯಾಗಿ ಒಂದು 61 ಪ್ರಶ್ನೆಗಳು ಈ 5ನೇ ಪಾಠ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂದಿಂದ ಆಯಿತು. ಹಿಂದಿನ ವಿಡಿಯೋ ನೋಡದೇ ಇದ್ದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಅದನ್ನು ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಸ್ಟಡಿ ವಿತ್ ಪರಶುರಾಮ್ ಅಂತ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ನೀವುಗಳು 8ನೇ ತರಗತಿಯ ಸಮಾಜ ವಿಜ್ಞಾನದಲ್ಲಿನೂ ಕೂಡ ನಾವು ತುಂಬ ಉತ್ತಮವಾಗಿ NMMS ಪರೀಕ್ಷೆಗೆ ಸಿದ್ಧತೆ ಮಾಡುವ ಸಲುವಾಗಿ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ಸಹಿತ ಖಂಡಿತವಾಗಿ ನೋಡಿ. ಪಾಠದ ಪ್ರಶ್ನೋತ್ತರಗಳ ವಿಡಿಯೋಗಳು ಸಹಿತ ನಮ್ಮ ಚಾನಲ್ನಲ್ಲಿದ್ದಾವೆ. ತಾವುಗಳು ನಮ್ಮ ಚಾನಲ್ನ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಟ್ಟಿದ್ದೆ ಆದರೆ ಸೊ ಅಲ್ಲಿ ಬೇರೆ ಬೇರೆ ತರಗತಿಯ ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳಿದ್ದಾವೆ. ಅವುಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಶುರು ಮಾಡ್ತೀನಿ. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪಾಠದ 3ನೇ ಭಾಗದಲ್ಲಿ 16 ಪ್ರಶ್ನೆಗಳು ಹಾಗೂ ಈ ಪಾಠದ ಕಡೆಯ ಭಾಗ. ಪ್ರಶ್ನೆ 46. ನೈಸರ್ಗಿಕ ಅನಿಲದಿಂದ ಯಾವುದನ್ನು ಪಡೆದು ಯೂರಿಯಾವನ್ನು ಉತ್ಪಾದಿಸುತ್ತಾರೆ? ನೈಸರ್ಗಿಕ ಅನಿಲದಿಂದ ಹೈಡ್ರೋಜನ್ ಅನಿಲವನ್ನು ಪಡೆದು ರಾಸಾಯನಿಕ ಗೊಬ್ಬರವಾಗಿರ್ತಕ್ಕಂಥ ಯೂರಿಯಾವನ್ನು ಉತ್ಪಾದನೆಯನ್ನು ಮಾಡ್ತಾರೆ. ಪ್ರಶ್ನೆ 47. ಕಪ್ಪು ಚಿನ್ನ ಎಂದು ಯಾವುದನ್ನು ಕರೆಯುವರು? ಪೆಟ್ರೋಲಿಯಂ ಇದಕ್ಕೆ ಕಪ್ಪು ಚಿನ್ನ ಅಂತ ಕರೀತಾರೆ. 48. ಯಾವ ಪಳೆಯುಳಿಕೆ ಇಂಧನವನ್ನು ಕೊಳವೆಗಳ ಮೂಲಕ ಸಾಗಿಸಬಹುದು? ವಿಶೇಷವಾಗಿ ಲಭ್ಯವಾಗ್ತಕ್ಕಂಥ ಪಳೆಯುಳಿಕೆ ಇಂಧನಗಳಲ್ಲಿ ನೈಸರ್ಗಿಕ ಇಂಧನ ಅಂತೀವಿ, ನ್ಯಾಚುರಲ್ ಗ್ಯಾಸ್ ಅಂತೀವಿ. ಅದನ್ನು ಕೊಳವೆ ಬಾವಿಗಳ ಮೂಲಕ ಸಾಗಿಸಬಹುದು. ಪ್ರಶ್ನೆ 49. CNGಯ ವಿಸ್ತೃತ ರೂಪ ಏನು? CNG ಅಂದರೆ ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಕರೀತಾರೆ. ಪ್ರಶ್ನೆ 50. ನೈಸರ್ಗಿಕ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ ಯಾವ ರೂಪದಲ್ಲಿ ಸಂಗ್ರಹಿಸಿ ಇಡ್ತಾರೆ? ಈ ನೈಸರ್ಗಿಕ ಅನಿಲವನ್ನು ಹೆಚ್ಚಿನ ಒತ್ತಡದಲ್ಲಿ CNG ನೈಸರ್ಗಿಕ ಸಂಪೀಡಿತ ನೈಸರ್ಗಿಕ ಅನಿಲದ ರೂಪದಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಸಂಗ್ರಹವನ್ನು ಮಾಡಿ ಇಡ್ತಾರೆ. 51. ಶಕ್ತಿಯ ಉತ್ಪಾದನೆಗೆ ಬಳಸುವ ಪಳೆಯುಳಿಕೆ ಇಂಧನ ಯಾವುದು? ಅಲ್ಲಿ ಕೇಳಿರೋದು ಶಕ್ತಿಯನ್ನು ಉತ್ಪಾದನೆಯನ್ನು ಮಾಡುವ ಸಲುವಾಗಿ. ಈ ಪಳೆಯುಳಿಕೆ ಇಂಧನಗಳಲ್ಲಿ ಶಕ್ತಿಯ ಉತ್ಪಾದನೆಗಾಗಿ CNGಯನ್ನು ಏನು ಮಾಡ್ತಾರೆ? ಬಳಸ್ತಾರೆ. ಪ್ರಶ್ನೆ 52. ಯಾವ ಪಳೆಯುಳಿಕೆ ಇಂಧನ ಕಡಿಮೆ ಮಲಿನಕಾರಿಯಾಗಿದೆ ಮತ್ತು ಅದು ವಾಹನಗಳ ಪರಿಶುದ್ಧ ಇಂಧನವೂ ಆಗಿದೆ ಅಂತ ಕೇಳಿದ್ದಾರೆ? ಈ ನೈಸರ್ಗಿಕ ಇಂಧನವನ್ನು ಬಳಸೋದ್ರಿಂದ ಕಡಿಮೆ ಮಾಲಿನ್ಯ ಆಗ್ತದ, ಜೊತೆಗೆ ವಾಹನಗಳಲ್ಲಿನೂ ಕೂಡ ಇದೇನಾಗ್ತದಪ್ಪ ಅಂದ್ರೆ ಪರಿಶುದ್ಧ ಇಂಧನ ಅಂತಾನೆ ಕರೀತಾರೆ. ಇದನ್ನು CNG ಸಂಪೀಡಿತ ನೈಸರ್ಗಿಕ ಅನಿಲ ಅಂತ ಕರೀತಾರೆ. 53. CNGಯ ಉಪಯೋಗದ ಅತಿ ದೊಡ್ಡ ಅನುಕೂಲ ಯಾವುದು? ಹೇಳ್ತಾರೆ ಕಡಿಮೆ ಮಾಲಿನ್ಯಕಾರಿ ಇದೆ, ಪರಿಶುದ್ಧ ಇಂಧನ ಇದೆ. ಹಾಗಾದ್ರೆ CNG ಉಪಯೋಗ ಮಾಡೋದ್ರಿಂದ ಏನು ಒಂದು ದೊಡ್ಡ ಉಪಯೋಗ ಇದೆ ಅಂತ ಕೇಳಿದ್ದಾರೆ. ಅನುಕೂಲ, ಬೆನಿಫಿಟ್. ಈ CNGಯನ್ನು ಕೊಳವೆಗಳ ಮೂಲಕ ಸರಬರಾಜು ಮಾಡಿ ಮನೆ ಮತ್ತು ಕೈಗಾರಿಕೆಗಳಲ್ಲಿ ನೇರವಾಗಿ ಉರಿಸಬಹುದು. ಅದಕ್ಕೆ ಆಗಿರ್ತಕ್ಕಂಥ ಕೊಳವೆಗಳಿರ್ತವೆ. ಆ ಕೊಳವೆಗಳಿಂದ ಅದನ್ನು ಸಪ್ಲೈ ಮಾಡ್ತಾರೆ ಮತ್ತು ಮನೆ ಮತ್ತು ಕೈಗಾರಿಕೆಗಳಲ್ಲಿ ನೇರವಾಗಿ ಉಪಯೋಗಕ್ಕೆ ಬಳಸ್ತಾರೆ CNGಯನ್ನು. ಇದೇ CNGಯ ಅತಿ ದೊಡ್ಡ ಅನುಕೂಲ. ಪ್ರಶ್ನೆ 54. CNG ಕೊಳವೆಗಳ ಮೂಲಕ
ಈ CNG ಕೊಳವೆಗಳ ಜಾಲ ಯಾವ ಯಾವ ಪ್ರದೇಶಗಳಲ್ಲಿ ಅಸ್ತಿತ್ವದಲ್ಲಿ ಇದೆ ಅಂತ ಕೇಳಿದ್ದಾರೆ. ಗುಜರಾತ್ ರಾಜ್ಯದ ವಡೋದರ, ದೆಹಲಿಯ ಕೆಲವು ಭಾಗ ಮತ್ತು ಇತರೆ ಪ್ರದೇಶಗಳಲ್ಲಿ ಸಹಿತ ನಮ್ಮ ದೇಶದಲ್ಲಿ CNG ಕೊಳವೆಗಳ ಜಾಲನೆ ಏನಾಗದಪ್ಪ ಅಂದ್ರೆ ಹರಡಿಕೊಂಡದ. ಬಟ್ ವಿಶೇಷವಾಗಿ ಗುಜರಾತ್ ರಾಜ್ಯದ ವಡೋದರ ಮತ್ತು ದೆಹಲಿಯ ಕೆಲವು ಭಾಗ ಅಂತ ನೆನಪಿನಲ್ಲಿ ಇಟ್ಕೊಳ್ಬೇಕು. ಪ್ರಶ್ನೆ 55, ನೈಸರ್ಗಿಕ ಅನಿಲದ ವ್ಯಾಪಕ ಸಂಗ್ರಹ ಹೊಂದಿರುವ ದೇಶ ಯಾವುದು? ಸೊ ನಮ್ಮ ದೇಶ ಭಾರತ ಸಹಿತ ನೈಸರ್ಗಿಕ ಅನಿಲವನ್ನ ವ್ಯಾಪಕವಾಗಿ ಹೆಚ್ಚಾಗಿ ಸಂಗ್ರಹವನ್ನ ಮಾಡಿಕೊಂಡ ದೇಶವೇ ಆಗಿದೆ. 56, ಭಾರತದಲ್ಲಿ ನೈಸರ್ಗಿಕ ಅನಿಲವನ್ನ ಎಲ್ಲಿ ಪಡೆಯಬಹುದು? ಭಾರತ ದೇಶದಲ್ಲಿ ನೈಸರ್ಗಿಕ ಅನಿಲವನ್ನ ತ್ರಿಪುರಾ ರಾಜ್ಯ, ರಾಜಸ್ಥಾನ ರಾಜ್ಯ, ಮಹಾರಾಷ್ಟ್ರ ರಾಜ್ಯ, ಕೃಷ್ಣ ಗೋದಾವರಿ ನದಿ ಮುಖಜ ಭೂಮಿಗಳಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ನೈಸರ್ಗಿಕ ಅನಿಲವನ್ನ ವ್ಯಾಪಕವಾಗಿ ನಾವು ಅದನ್ನ ಏನ್ ಮಾಡ್ತೀವಿ, ಅಲ್ಲಿ ಬಳಸ್ತೀವಿ. ಮುಂದಿನ ಪ್ರಶ್ನೆ 57, ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಏನು? ಪ್ರಸ್ತುತ ಬಹಳ ಕಾರಣಗಳಿದಾವೆ, ಅದಕ್ಕೆ ವಾಯು ಮಾಲಿನ್ಯ ಕೂಡ ಒಂದಂತಾರೆ. ಬಟ್ ಮೇನ್ಲಿ ಆಗಿ ನಾವು ಏನು ಹೇಳಬಹುದಪ್ಪ ಅಂತಂದ್ರೆ ಇಂಧನಗಳ ಉರಿಯುವಿಕೆ. ನಾವು ಬಹಳಷ್ಟು ಇಂಧನಗಳನ್ನ ಅತಿಯಾಗಿ ಉರಿಸ್ತೀವಿ. ಈ ಇಂಧನಗಳ ಅತಿಯಾದ ಉರಿಯುವಿಕೆಯೇ ವಾಯು ಮಾಲಿನ್ಯಕ್ಕೆ ಒಂದು ಕಾರಣ ಆಗದ. ಪಳೆಯುಳಿಕೆ ಇಂಧನಗಳು ಇಂಧನಗಳಾಗಿ ಪರಿವರ್ತನೆಗೊಳ್ಳಲು ಎಷ್ಟು ಸಮಯ ತೆಗೆದುಕೊಳ್ತವೆ? ನಾವು ಪಳೆಯುಳಿಕೆ ಇಂಧನಗಳನ್ನಂದ್ರೆ ಸುಲಭವಾಗಿನೇ ಪಡಿಲಿಕ್ಕೆ ಆಗೋದಿಲ್ಲ. ಆ ಇಂಧನಗಳನ್ನ ಮಿಲಿಯನ್ ಗಟ್ಟಲೆ, ಸುಮಾರು ಮಿಲಿಯನ್ ವರ್ಷಗಳಿಂದ ಅವುಗಳನ್ನು ಕೊಳಿಸ್ಬೇಕು. ಆವಾಗ ಅವು ಏನಾಗ್ತಾವಪ್ಪ ಅಂದ್ರೆ ಪಳೆಯುಳಿಕೆ ಇಂಧನಗಳಾಗಿ ಪರಿವರ್ತನೆಗಳಾಗ್ತವ. ಅದು ಸಾಮಾನ್ಯವಾಗಿರ್ತಕ್ಕಂಥ ಕೆಲಸ, ಕಡಿಮೆ ಸಮಯದ ಕೆಲಸನೂ ಅಲ್ಲ. ಪ್ರಶ್ನೆ 59, ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಕಾರಣ ಏನು? ಸೊ ಇಂಧನಗಳ ಅತಿಯಾದ ಬಳಕೆ ಇದು ಕೂಡ ಏನಾಗದಪ್ಪ ಅಂದ್ರೆ ವಿಶ್ವದ ಜಾಗತಿಕ ತಾಪಮಾನ ಹೆಚ್ಚಳಕ್ಕೆ ಒಂದು ಕಾರಣನೂ ಕೂಡ ಆಗಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಹೇಗೆ ಉಳಿಸಬೇಕೆಂದು ಸಲಹೆ ನೀಡುವ ಸಂಸ್ಥೆ ಯಾವುದು? ದೇಶದ ಪ್ರಜೆಗಳಿಗೆ, ವಾಹನ ಸವಾರರಿಗೆ, ವಾಹನ ಮಾಲೀಕರಿಗೆ, ಇಂಧನ ಬಳಕೆದಾರರಿಗೆ ಇಂಧನ ಹೇಗೆ ಉಳಿಸಬೇಕು ಅನ್ನೋದಕ್ಕೆ ಸಲಹೆ ಕೊಡಲಿಕ್ಕೆ ಒಂದು ಸಂಸ್ಥೆ ಇದೆ. ಅದು ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಅಂತ ಕರಿತೀವಿ. ಇದು ತುಂಬಾ ಉಪಯುಕ್ತವಾದ ಸಲಹೆಗಳನ್ನು ಸಹಿತ ಇಂಧನ ಬಳಕೆದಾರರಿಗೆ ಕೊಡ್ತದ. 61 ಹಾಗೂ ಕಡೆಯ ಪ್ರಶ್ನೆ, ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ, ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಶೇರ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ. ಇದು ಈ ಪಾಠದ ಹಾಗೂ ಈ ವಿಡಿಯೋದ ಕಡೆಯ ಪ್ರಶ್ನೆ ಇತ್ತು. ಮುಂದೆ ವಿಡಿಯೋದಲ್ಲಿ 6ನೇ ಪಾಠದ ಪ್ರಶ್ನೋತ್ತರಗಳನ್ನು ನಾವು ಏನು ಮಾಡೋಣ ನೋಡೋಣ. ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಇಂಧನ ಉಳಿಸಲು ನೀಡುವ ಸಲಹೆಗಳು ಯಾವುವು? ಮೊದಲನೇದು ಏನು ಹೇಳ್ತದೆ ಅಂದ್ರೆ ಸ್ಥಿರ ಮತ್ತು ಮಿತ ವೇಗದಲ್ಲಿ ವಾಹನಗಳನ್ನು ಚಲಾಯಿಸಬೇಕು, ಟ್ರಾಫಿಕ್ಗಳಲ್ಲಿ ವಾಹನ ಇಂಧನವನ್ನು ಸ್ಥಗಿತಗೊಳಿಸಬೇಕು, ಚಕ್ರದಲ್ಲಿನ ಗಾಳಿಯ ಒತ್ತಡ ಸರಿ ಇದೆ ಎಂದು ಖಚಿತಪಡಿಸಿಕೊಳ್ಳಬೇಕು, ಕಡೆಗೆ ವಾಹನದ ನಿಯಮಿತ ನಿರ್ವಹಣೆಯನ್ನು ಕೈಗೊಳ್ಳಲೇಬೇಕು ಅಂತ ಏನು ಮಾಡೋದಪ್ಪ ಅಂದ್ರೆ ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ ಅದು ಇಂಧನ ಬಳಕೆದಾರರಿಗೆ ಸಲಹೆಗಳನ್ನು ಕೊಟ್ಟದ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಉಪಯುಕ್ತವಾಗಿರ್ತಕ್ಕಂಥ ಕ್ವಶನ್ಸ್ಗಳನ್ನ ಈ ವಿಡಿಯೋದಲ್ಲಿ ನೋಡಿದ್ದೀವಿ. 5 ಪಾಠಗಳು ಸಹಿತ ಮುಗೀತು. ಮತ್ತೆ ಸಿಗ್ತೀನಿ 6ನೇ ಪಾಠದ ವಿಡಿಯೋದಲ್ಲಿ.